ನಿಲವಿಕ್ಕು ಎನ್ನಮೇಲ್ ಎನ್ನಡಿ ಕೋಬಂ. ಇದು ಆಕ್ಟರ್ ಧನುಷ್ ರೈಟ್ ಮಾಡಿ ಡೈರೆಕ್ಟ್ ಮಾಡಿರುವಂತಹ ತಮಿಳ್ ಸಿನಿಮಾ. ಇನ್ನು ಸಿನಿಮಾನ ತಮಿಳ್ನಲ್ಲೇ ನೋಡಿದಂತೂ ಆಯಿತು. ಸಿನಿಮಾ ನೋಡಿದಾದ್ಮೇಲೆ ನನಗೆ ಸಿನಿಮಾದಲ್ಲಿ ಏನು ಇಷ್ಟ ಆಯಿತು ಏನು ಕಷ್ಟ ಆಯಿತು ಅಂತ ಕಂಪ್ಲೀಟ್ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬಂದರೆ, ಸಿನಿಮಾದ ಹೀರೋ ಪ್ರಭು ಹಾಗೆ ಅವನ ಫ್ರೆಂಡ್ ಕಾರ್ತಿಕ್ ಇಬ್ಬರು ಕೂಡ ಶೆಫ್ ಆಗಿರ್ತಾರೆ. ಪ್ರಭು ನೀಲಾ ಎಂಬ ಹುಡುಗಿನ ತುಂಬಾ ಮನ್ಸಾರೆ ಪ್ರೀತಿ ಮಾಡಿ ಬ್ರೇಕಪ್ ಕೂಡ ಮಾಡ್ಕೊಂಡಿರ್ತಾನೆ. ಅವನು ಬ್ರೇಕಪ್ ಏನಕ್ಕೆ ಮಾಡ್ಕೊಂಡ? ಪ್ರಭು ಇದನ್ನೆಲ್ಲ ಮರೆತು ಒಂದು ಹೊಸ ಲೈಫ್ ಸ್ಟಾರ್ಟ್ ಮಾಡೋಕೆ ಅಂತ ಮದುವೆ ಮಾಡಿಕೊಳ್ಳೋಕೆ ಒಪ್ಪಿಕೊಳ್ತಾನೆ. ಆದರೆ ಅದೇ ಟೈಮ್ನಲ್ಲಿ ನೀಲಾಳ ಮದುವೆ ವಿಷಯ ತಿಳಿಯೋ ಪ್ರಭು ನೀಲಾಳ ಮದುವೆಗೆ ಅಂತ ಹೋಗ್ತಾನೆ. ಆದರೆ ಅಲ್ಲಿಗೆ ಹೋದ ಆದ್ಮೇಲೆ ಏನೆಲ್ಲ ಆಗುತ್ತೆ, ಅಲ್ಲಿ ಅವನು ಯಾರನ್ನೆಲ್ಲ ಮೀಟ್ ಮಾಡ್ತಾನೆ, ಹಾಗೆ ಕೊನೆಗೆ ಏನಾಗುತ್ತೆ ಅಂತ ನೀವು ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಸಿನಿಮಾದಲ್ಲಿ ನನಗೆ ಇಷ್ಟವಾಗಿದ್ದು, ನಿಜವಾಗಿಯೂ ಹೇಳ್ತೀನಲ್ಲ, ಸಿನಿಮಾದಲ್ಲಿ ನನಗೆ ಲವ್ ಸ್ಟೋರಿಗಿಂತ ಸಿನಿಮಾದಲ್ಲಿ ಇದ್ದ ಆ ಪ್ರಭು ಹಾಗೆ ಕಾರ್ತಿಕ್ ನಡುವಿನ ಫ್ರೆಂಡ್ಶಿಪ್ ಮಾತ್ರ ತುಂಬ ಇಷ್ಟವಾಯಿತು. ಅಂದರೆ ಆ ರೀತಿ ಅವರಿಬ್ಬರ ನಡುವಿನ ಸೀನ್ಸ್ಗಳನ್ನು ಬರೆದುಕೊಂಡಿದ್ದಾರೆ. ಅದು ಕೂಡ ನಮ್ಮ ಎಲ್ಲರೂ ಲೈಫಲ್ಲಿ ಕಾಮನ್ ಆಗಿ ನಡೆಯೋ ಎಲಿಮೆಂಟ್ಸ್ನ. ಇನ್ನು ಸಿನಿಮಾದಲ್ಲಿ ಲವ್ ಸ್ಟೋರಿ ಸೀನ್ಸ್ಗಳು ಕೂಡ ತುಂಬ ಕ್ಯೂಟ್ ಆಗಿತ್ತು ಅಂತೀನಿ. ಹಾಗೆ ಫಸ್ಟ್ ಹಾಫ್ನಲ್ಲಿ ಬರೋ ಪ್ರಿಯಾ ವಾರಿಯರ್ಸ್ ಹಾಗೆ ಸೆಕೆಂಡ್ ಹಾಫ್ನಲ್ಲಿ ಬರೋ ವೆಡ್ಡಿಂಗ್ ಇವೆಂಟ್ ಮ್ಯಾನೇಜರ್ ಆಗಿರೋ ಸೆಕೆಂಡ್ ಹೀರೋಯಿನ್ನ ಕ್ಯಾರೆಕ್ಟರ್ ಡಿಸೈನ್ ತುಂಬ ಇಂಪ್ರೆಸ್ ಮಾಡ್ತು ಅಂತೀನಿ. ಇನ್ನು ಸಿನಿಮಾದಲ್ಲಿ ಸಖತ್ ಮಜಾ ಕೊಡೋದೆ ಹೀರೋನ ಫ್ರೆಂಡ್ ಕ್ಯಾರೆಕ್ಟರ್ ಆದ ಕಾರ್ತಿಕ್. ಆ ಕ್ಯಾರೆಕ್ಟರ್ ಸೀನ್ನಲ್ಲಿ ಬಂದಾಗೆಲ್ಲ ಮುಖದಲ್ಲಿ ನಗು ತರಿಸುತ್ತೆ. ಇನ್ನು ಸಿನಿಮಾದಲ್ಲಿ BGMs ಕೂಡ ತುಂಬ ಎಫೆಕ್ಟಿವ್ ಆಗಿ ಸೀನ್ಸ್ಗೆ ತಕ್ಕಂಗೆ ಇತ್ತು ಅಂತೀನಿ. ಇನ್ನು ಸಿನಿಮಾದ ವಿಜುವಲ್ಸ್ ಕೂಡ ಪರವಾಗಿಲ್ಲ, ಓಕೆ ಅಂತೀನಿ. ಇನ್ನು ಸಿನಿಮಾದಲ್ಲಿ ನನಗೆ ಸ್ವಲ್ಪ ನೆಗೆಟಿವ್ ಅನಿಸಿದಂದರೆ, ಸಿನಿಮಾದ ಸ್ಟೋರಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗಿ ಎಫೆಕ್ಟಿವ್ ಆಗಿ ಬರ್ಕೊಬಹುದಿತ್ತು ಅನಿಸ್ತು. ಇನ್ನು ಸಿನಿಮಾದಲ್ಲಿ ಇದ್ದ ಲವ್ ಸ್ಟೋರಿ ತುಂಬ ಎಫೆಕ್ಟಿವ್ ಆಗಿ ಇರಲಿಲ್ಲ ಅನಿಸ್ತು. ಇನ್ನು ಓವರಾಲ್ ಆಗಿ ಹೇಳೋದಾದರೆ ಇದೊಂದು ಜಸ್ಟ್ ಒನ್ ಟೈಮ್ ವಾಚಬಲ್ ಅಂತೀನಿ. ಒನ್ ಟೈಮ್ ಆರಾಮಾಗಿ ನೋಡಬಹುದು. ಸಿನಿಮಾನ ಫ್ರೆಂಡ್ಸ್ ಜೊತೆ ಆರಾಮಾಗಿ ಕುತ್ಕೊಂಡು ನೋಡಿ, ಹಾಗೆ ಸಿನಿಮಾನ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡಬಹುದು. ಯಾವುದೇ ಬ್ಯಾಡ್ ಸೀನ್ಸ್ ಇರೋದಿಲ್ಲ. ಸೊ ಇದು ಫ್ರೆಂಡ್ಸ್, ನನಗೆ ಸಿನಿಮಾ ನೋಡಿದಾದ್ಮೇಲೆ ನನಗೆ ಅನಿಸಿದ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನು ಅನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ, ನಮ್ಮ ಚಾನಲಲ್ಲಿ ಬರೋ ಕಂಟೆಂಟ್ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬಾಯ್ ಫ್ರೆಂಡ್ಸ್.